ಮೇಡಮ್ ಅವರೇ, ಅವತ್ತು ನೋಡಿದ್ರೆ ಮನೆ ಕೆಲಸದವಳು ಭಾಳ ಒಳ್ಳೆಯವಳು ನಿಯತ್ನೋಳು ಅಂತ ಹೇಳಿದ್ರ. ಆದರೆ ಇವತ್ತು ನೋಡಿದ್ರೆ ಅವಳು ಸರಿಗಿಲ್ಲ, ಅನಂತ ಕಡೆಯವಳು ಅರೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ರೆ. ಏನ್ರಿ ಇದೆಲ್ಲ ಡ್ರಾಮಾ ನಿಮ್ಮದು? ಏನು ಮಾಡೋದು ಸರ್, ನಂಬಿಕೆ. ಎಲ್ಲರೂ ನಂಬ್ತಾ ಇರ್ದವ್ರೆ ನ್ಯಾಯ ನೀತಿಗೆ ಬೆಲೆ ಕೊಡೋ ಜನನೇ ಅಂತ ನಾವು ನಂಬಿಡ್ತೀವಿ. ಮೋಸ ಹೋದ್ಮೇಲೆ ತಾನೇ ಗೊತ್ತಾಗೋದು. ದೇವ್ರ ದಯದಿಂದ ಯಾವ ಅನಾಹುತನೂ ನಡೀಲಿಲ್ಲ ಸರ್. ಆದ್ರೆ ಮಂಜುಗೆ ಲಾರಿ ಗುದ್ದಕ್ ಬಂದಿದ್ದು, ಅವಳನ್ನ ಕಿಡ್ನಾಪ್ ಮಾಡಕ್ ಟ್ರೈ ಮಾಡಿದ್ದು, ಇದು ಎಲ್ಲದ್ರ ಹಿಂದೆ ಆ ಮಂಗಳಮ್ಮನ ಕೈವಾಡ ಇದೆ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಸರ್. ದಯವಿಟ್ಟು ಅವಳನ್ನ ಅರೆಸ್ಟ್ ಮಾಡಿ ಸರ್. ರೀ, ಪೊಲೀಸ್ನವ್ರು ಇರೋದು ಊರಿಗೋಸ್ಕರ, ನಿಮ್ಮ ಮನೆಯವ್ರಿಗೋಸ್ಕರ ಅಲ್ಲ ರೀ. ನೀವು ಹೇಳಿದಾಗ ಅರೆಸ್ಟ್ ಮಾಡೋದಕ್ಕೆ, ಬಿಡೋದಕ್ಕೆ ನಾವೇ ನಿಮ್ಮ ಮನೆ ಚಾಕ್ರಿ ಮಾಡ್ತಾ ಇದೀವೇನ್ರಿ? ಸರ್, ಸುಮ್ನೆ ನಮಗಾಗ್ದವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿ ಅಂತ ಹೇಳ್ತಿಲ್ಲ ಸರ್. ಅವರು ನನ್ನ ಮಗಳನ್ನ ಕೊಲೆ ಮಾಡಕ್ ಪ್ರಯತ್ನ ಪಡ್ತಿದ್ದಾರೆ. ನಮಗೆ ರಕ್ಷಣೆ ಕೊಡಿ ಅಂತ ಕೇಳ್ಕೊಳ್ತಿದೀವಿ. ಅಲ್ಲಮ್ಮ ಮಂಜು, ಇನ್ಮೇಲೆ ಅವ್ರ ಕಂಪ್ಲೇಂಟ್ ಕೊಟ್ರೆ ಆಕ್ಷನ್ ತಗೊಳ್ಳಲ್ಲ ಅಂತ ನಾನು ಕಂಡೀಷನ್ ಹಾಕಿದ್ದೆ. ಅದಕ್ಕೆ ನೀನು ಒಪ್ಪಿದ್ದೆ. ಈ ಕಂಪ್ಲೇಂಟ್ ತಗೊಳ್ಳಿ ಅಂದ್ರೆ ನಾನು ಹೇಗೆ ತಗೊಳ್ಳಿ? ಅದು ಇವಳ ಅತಿಯಾದ ಒಳ್ಳೆತನ ಸರ್. ಆ ಒಳ್ಳೆತನನೇ ಇವಳಿಗಿವಾಗ ಮುಳ್ಳಾಗಿರೋದು. ಇವಳ ಜೀವಕ್ಕೆ ಅಪಾಯ ತಂದಿರೋದು. ಇವಳ ತಾಯಿಯಾಗಿ ನಾನು ಹೇಳ್ತಿದ್ದೀನಿ, ರಾಜಲಕ್ಷ್ಮಿ, ಸೂರಜ್, ಅಂಜಲಿ, ಅನಂತು, ಮಂಗಳಮ್ಮ ಇವರಿಷ್ಟು ಜನ ಆಸ್ತಿಗೋಸ್ಕರ ನನ್ನ ಮಗಳನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇವ್ರ ಮೇಲೆ ನೀವು ಆಕ್ಷನ್ ತಗೊಳ್ಳೇಬೇಕು ಸರ್. ತಗೊಳ್ಳೋಣ, ಆಕ್ಷನ್ ತಗೊಳ್ಳೋಣ. ಏನಪ್ಪ ಆಪ್ತ ರಕ್ಷಕ, ಆಪತ್ ಬಂದವ, ನೀನೇನು ಇವ್ರ ಜೊತೆ ಬಂದ್ಬಿಟ್ಟಿದ್ಯಾ? ಸರ್, ಅರುಣ್ ಇವಾಗ ನಮ್ಮನೆಯಲ್ಲೇ ಕೆಲಸ ಮಾಡ್ತಿದ್ದಾನೆ. ಓ, ಏನ್ರಿ ಪರಿಚಯ ಆದವ್ರನ್ನೆಲ್ಲ ಮನೇಲಿ ಕೆಲಸಕ್ಕೆ ಸೇರ್ಸ್ಕೊತೀರಾ ನೀವು? ಹುಷಾರಾಗಿರಪ್ಪ. ಮಂಗಳಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಂಗೆ ಇನ್ನು 15 ದಿವಸ ಬಿಟ್ಟು ಬಂದು ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಬಿಡ್ತಾರೆ. ಇಲ್ಲ ಸರ್, ಇವರು ಸುಮ್ಮನೆ ಮಂಗಳಮ್ಮನ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇಲ್ಲ. ಅವಳು ನಿಜವಾಗ್ಲೂ ಮನೆ ಕೆಲಸದವಳಲ್ಲ, ಅವಳು ದೊಡ್ಡ ಕ್ರಿಮಿನಲ್ಲು. ಅವಳು ಅನಂತು ಮಾತಾಡ್ತಿದ್ದಿಂದ ನಾನೇ ನೋಡಿದ್ದೀನಿ. ನೋಡಿ ಸರ್, ಅವರಿಬ್ರು ಸೇರಿಕೊಂಡು ನನಗೆ ಹೇಗೆ ಅಟ್ಯಾಕ್ ಮಾಡಿದ್ದಾರೆ ನೋಡಿ. ನಿಮಗಿನ್ನೂ ನನ್ನ ಮೇಲೆ ನಂಬಿಕೆ ಬಂದಿಲ್ಲ ಅಂದರೆ ನನ್ನ ಜೊತೆ ಬನ್ನಿ ಸರ್. ಅವಳ ಮನೆ, ಅವಳು ಅನಂತನ ಮೀಟ್ ಮಾಡಿದ ಜಾಗ ಪ್ರತಿಯೊಂದು ನಿಮಗೆ ನಾನು ತೋರಿಸ್ತೀನಿ. ಸರಿ ಸರಿ, ಹೋಗಿ ಏನು ಕಂಪ್ಲೇಂಟ್ ಕೊಡಿ. ರಾಜಪ್ಪರ, ಇವ್ರು ಕಂಪ್ಲೇಂಟ್ ತಗೊಳ್ರಿ.
ಪಿಶಾಚಿ ಏನೇ ಹಿಂಗ್ ಪಡ್ಕೊಳ್ತಾ ಇದೆಯೋ ಅಲ್ಲಿ ಕೇಳಿಸ್ತಾ ಇದೆ ಆಗಲ್ವಾ ಬೇಕಾ ನೀನು ಯಾವಾಗ್ಲೂ ಅತ್ತೆ ಪ್ಲೀಸ್ ಅತ್ತೆ ಕಾಲಕ್ಕೆ ಬೀಳ್ತೀನಿ ಕೈ ಬಿಚ್ಚು ಪ್ಲೀಸ್ ಸೂರಜ್ ಅತ್ತೆ ಪ್ಲೀಸ್ ಅತ್ತೆ ಕಾಲಕ್ಕೆ ಬೀಳ್ತೀನಿ ಹಶ್ವಾಗ್ತಿದೆ ಪ್ಲೀಸ್ ಬಿಡೆ ಬಿಡೆ ಹೋಗಿ ಆ ಕಡೆ ಪ್ಲೀಸ್ ಅತ್ತೆ ನನಗೆ ತುಂಬ ಸುಸ್ತಾಗ್ತಿದೆ ಹೊಟ್ಟೆ ಹಚ್ತಾ ಇದೆ ಪ್ಲೀಸ್ ಅತ್ತೆ ಪ್ಲೀಸ್ ಬಿಟ್ಬಿಡಿ ನನಗೆ ತುಂಬ ಹಿಂಸೆ ಆಗ್ತಿದೆ ಈ ರೂಮಿಂದ ಬಿಟ್ಬಿಡಿ ಅತ್ತೆ ಪ್ಲೀಸ್ ಅತ್ತೆ ನೀವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತೀನಿ ಪ್ಲೀಸ್ ಅತ್ತೆ ಸುರೇಶ್ ಪ್ಲೀಸ್ ಕಣೋ ಕೈ ಬಿಚ್ಚು ಕೈ ತುಂಬ ನೋವ್ತಿದೆ ಕಣೋ ಪ್ಲೀಸ್ ಸುರೇಶ್ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಕಣೋ ನಿಂಗೇನೋ ದ್ರೋಹ ಮಾಡಿದ್ದೀನಿ ಪ್ರೀತಿದ ತಪ್ಪೇನೋ ಪ್ಲೀಸ್ ಸುರೇಶ್ ಕೈ ಬಿಚ್ಚು ನಾನು ಯಾರಿಗೂ ಏನೂ ಹೇಳಲ್ಲ ಕಣೋ ಪ್ಲೀಸ್ ಅತ್ತೆ ಕೈ ತುಂಬ ನೋವ್ತಿದೆ ಅತ್ತೆ ನೀವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತೀನಿ ಅತ್ತೆ ನಾನು ಒಡವೆ ದುಡ್ಡು ಎಲ್ಲ ಕೊಟ್ಬಿಡ್ತೀನಿ ಎಲ್ಲ ಚೆಕ್ಕಿಗೂ ಸೈನ್ ಮಾಡಿಕೊಡ್ತೀನಿ ಪ್ಲೀಸ್ ಅತ್ತೆ ನನ್ನನ್ನು ಬಿಟ್ಬಿಡಿ ಓಹೋ ಈಗ ಬುದ್ಧಿ ಬಂತ ನಿನಗೆ ಹ್ಞೂ ಅತ್ತೆ ಕೊಡಿ ಅತ್ತೆ ನಾನು ಸೈನ್ ಮಾಡಿಕೊಡ್ತೀನಿ ನಾನು ದುಡ್ಡು ಒಡವೆ ಎಲ್ಲ ಕೊಟ್ಬಿಡ್ತೀನಿ ಮೊದಲೇ ಈ ಬುದ್ಧಿ ನಿನಗಿದ್ದಿದ್ರೆ ಹೀಗೆಲ್ಲ ಕೂಡಾಕೋಂಥ ಪರಿಸ್ಥಿತಿನೇ ಬರ್ತಿರ್ಲಿಲ್ವಲ್ಲೇ ಅಂಜು ಪುಟ ತುಂಬ ಹಿಂಸೆ ಆಗ್ತಿದೆಯಾ ಮರಿ ಹ್ಞೂ ಅತ್ತೆ ನನ್ನಿಂದನೂ ಇದೆಲ್ಲ ನೋಡೋಕ್ಕಾಗ್ತಿಲ್ಲ ಕಣೆ ಸರಿ ಬಿಡು ನಿನ್ನ ಹತ್ರ ಚೆಕ್ಕಿಗೆ ಸೈನ್ ಹಾಕಿಸ್ಕೊಂಡು ನಿನ್ನ ಹಕ್ಕಿ ಥರ ಹಾರಾಡೋದಕ್ಕೆ ಬಿಟ್ಬಿಡ್ತೀವಿ ಸರಿನಾ ಸೂರಜ್ ಬಾರೋ ಪ್ಲೀಸ್ ಅತ್ತೆ ಅತ್ತೆ ಬೇಡ ಕಣಮ್ಮ ಅವಳು ಹೊಟ್ಟೆ ಬೇರೆ ಏನು ತಿಂದಿಲ್ಲ ನೀನ್ ಪ್ರಜ್ಞೆ ತಪ್ಪಿಸೋ ಔಷಧಿ ಕೊಡ್ಸಿ ಅವಳು ಸತ್ಗಿತ್ತು ಹೋದ್ರೆ ಹೌದಲ್ವಾ